ಪ್ರತಿದಿನ ಒಂದು ಹೊಸ ಅವಕಾಶ, ಹೊಸ ಕನಸುಗಳಿಗೆ, ಹೊಸ ಪ್ರಯತ್ನಗಳಿಗೆ. ಇದೊಂದು ಹೊಸ ಆರಂಭ. ಇಂದಿನ ದಿನಕ್ಕೂ ಈ ಕ್ಷಣಕ್ಕೂ ನಿಮಗೆಲ್ಲ ಸ್ವಾಗತ. ನನ್ನ ಮಾರ್ನಿಂಗ್ ತುಂಬ ಸ್ಲೋ ಆಗಿರುತ್ತೆ. ದಿನ ಫ್ರೆಶ್ ಆದಮೇಲೆ ಮನೆ ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದೆಲ್ಲ ನನಗೆ ಅಭ್ಯಾಸ. ಮೊದಲೆಲ್ಲ ಬೇರೆಯವ್ರನ್ನ ನೋಡಿ ಯಪ್ಪ ದಿನ ಇದನ್ನೆಲ್ಲ ಮಾಡ್ತಾರಲ್ಲ ಅನ್ನಿಸ್ತಿತ್ತು. ಬಟ್ ಇವಾಗ ಐ ಎಂಜಾಯ್ ಇಟ್. ಇಟ್ಸ್ ಅ ಪಾರ್ಟ್ ಆಫ್ ಮೈ ರುಟೀನ್. ಕೆಲವೊಮ್ಮೆ ಚಿಂಟಿ ಸಹ ರಂಗೋಲಿ ಹಾಕ್ತಾನೆ, ಅದನ್ನು ಯಾವಾಗಲಾದರೂ ತೋರಿಸ್ತೇನೆ. ಇವಾಗ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ನಮ್ಮ ರುಟೀನಲ್ಲಿ ವಾಕಿಂಗ್ ಒಂದು ಇಂಪಾರ್ಟೆಂಟ್ ಪಾರ್ಟ್. ಇಲ್ಲೇ ಇರೋ ಕೆರೆ ಹತ್ರ ಹೋಗ್ತೇವೆ. ಆ ವಾತಾವರಣ ನೋಡ್ತಾ ವಾಕ್ ಮಾಡೋದು ಒಂಥರ ಸಮಾಧಾನ. ಇನ್ಫ್ಯಾಕ್ಟ್ ಎಲ್ಲರನ್ನೂ ನೋಡಿ ನಾನು ಇನ್ಸ್ಪೈರ್ ಆಗ್ತೇನೆ. ಮನೆಗೆ ವಾಪಸ್ ಬಂದಮೇಲೆ ನಾನು ಚಿಂಟಿ ಕೆಲಸ ಡಿವೈಡ್ ಮಾಡ್ಕೊಳ್ತೇವೆ. ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾನೆ, ಅವನು ಸ್ನಾನ, ಪೂಜೆ ಅವೆಲ್ಲನೂ ನೋಡ್ಕೊಳ್ತಾನೆ. ನಾನೇನು ಅಡುಗೆ ಎಕ್ಸ್ಪರ್ಟ್ ಅಲ್ಲ, ಇವಾಗ ಏನೇನೋ ಮಾಡಿ ಕಲ್ತಿದ್ದೇನೆ. ಪರವಾಗಿಲ್ಲ, ಅಕ್ಷಯ್ ಗಟ್ಟಿ ತಿಂತಿದ್ದಾನೆ. ಯೂಶ್ವಲಿ ತಿಂಡಿ ಆದ ನಂತರ ಇಬ್ಬರು ಒಟ್ಟಿಗೆ ತಿನ್ಲಿಕ್ಕೆ ಟ್ರೈ ಮಾಡ್ತೇವೆ. ಬಟ್ ಇವತ್ತು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಅಕ್ಷಯ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದ. ಅದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ದೇವ್ರ ಹತ್ರ ಬರೋ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ತಾ ಇದ್ದಾನೆ. ಅದು ಒಂದು ರೀತಿ ರಿಚುವಲೇ. ದೇವರು ಸುಸ್ತಾಗಿ ತಗೊಮ್ಮ ಬೇಕಾಗಿದ್ದು ಎಲ್ಲ ತಗೋ ಅಂತ ಹೇಳೋ ತನಕ ನಿಲ್ಲಿಸೋಲ್ಲ. ಅಕ್ಷಯ್ದು ಬ್ರೇಕ್ಫಾಸ್ಟ್ ಬೇಗ ಮುಗೀತು. ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಸ್ವಲ್ಪ ಲ್ಯಾಪ್ಟಾಪ್ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದೇನೆ. ಅಲ್ಲಿ ನೋಡಿ, ಟೀಗಿ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟರಲ್ಲೇ ಸುಪ್ರಿಯಾ ಮತ್ತು ಪ್ರತೀಕ್ ಬಂದರು. ಪ್ರತೀಕ್ ಸೂಪರ್ಮ್ಯಾನ್ ಪ್ರೀಮಿಯರ್ ಟಿಕೆಟ್ಸ್ ತಂದಿದ್ದ. ಸೊ ಮೂವಿ ಪ್ಲ್ಯಾನ್. ಹಾಗೆ ಹೇಳ್ತಾರಲ್ಲ, ಪಾಪಿ ಪೇಟ್ ಕಾ ಸವಾಲ್, ಅದೇ ರೀತಿ ನಾವು ಹಾಗೆ ಹರಟೆ ಹೊಡ್ಕೊಂಡು ಏನೇನೋ ಮಾತಾಡಿಕೊಂಡು ಕುಕ್ ಮಾಡ್ತಿದ್ವಿ. ಊಟ ಮುಗಿಸಿ ಬೇಗ ಕೋರ್ಮಂಗ್ಲ ಹೊರಟ್ವಿ. ಚಿಂಟಿ ಕೆಲಸ ಇನ್ನೂ ಮುಗ್ದಿರಲಿಲ್ಲ. ಅಲ್ಲೇ ಫ್ರೆಂಡ್ ಮನೆಗೆ ಹೋಗಿ ಕೆಲಸ ಮುಗಿಸಿದ. ಮೀನ್ ವೈಲ್ ನಾನು ಟೆರೆಸ್ ಹೋಗಿ ಅಲ್ಲಿ ಮಳೆ ನೋಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅಲ್ಲೇ ರೈನ್ಬೋ ದರ್ಶನವೂ ಸಿಕ್ತು. ಹಾಗೆ ಗಾರ್ಡನ್ ಹೋಗಿ ಏನೋ ಫುಲ್ ಜೋಶಲ್ಲಿ ಯೂಟ್ಯೂಬ್ ಇಂಟ್ರೋ ಅಂತ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೆ. ಚಿಂಟಿ ಕಾಲ್ ಮುಗೀತಿದ್ದಂಗೆ PT ಉಷಾ ರೇಂಜಲ್ಲಿ ಫಾಸ್ಟಾಗಿ ಥಿಯೇಟರ್ ರೀಚ್ ಆದ್ವಿ. ಇಲ್ಲಿ ನೋಡಿ, ಇವರಿಬ್ಬರಿಗೂ ರಿವ್ಯೂ ಕೇಳ್ತಾ ಇದ್ದಾನೆ. ಒಬ್ಬ ಆಮೇಲೆ ಹೇಳ್ತಾನೆ ಅಂತಾನೆ, ಇನ್ನೊಬ್ಬ ಪಾಪ್ಕಾರ್ನ್ ತರೋದ್ರಲ್ಲಿ ಇಂಪಾರ್ಟೆಂಟ್ ಸೀನ್ನೇ ಮಿಸ್ ಮಾಡ್ಕೊಂಡ. ಮೂವಿ ಏನೋ ಚೆನ್ನಾಗಿತ್ತು. ನಾನು ಆ ಕಾಮಿಕ್ ಬುಕ್ಸದೆಲ್ಲ ಅಂಥದ್ದೇನು ಫ್ಯಾನ್ ಅಲ್ಲ. ಸೊ ನನಗೆ ಓಕೆ. ಮೂವಿ ಮುಗಿಸಿ ಎಲ್ಲರೂ ಐಸ್ ಕ್ರೀಮ್ ತಿನ್ನೋ ಪ್ಲ್ಯಾನ್ ಮಾಡಿದ್ವಿ. ಬಟ್ ಲೇಟ್ ಆಗಿ ಹೋಗಿದ್ರಿಂದ ಇಷ್ಟುದ್ದ ಲೈನ್ ಇತ್ತು. ಸೊ ಅಲ್ಲಿಗೆ ಪ್ಲ್ಯಾನ್ ಡ್ರಾಪ್ ಮಾಡಿ ಎಲ್ಲರೂ ಬಾಯ್ ಟಾಟಾ ಅಂತ ಹೇಳಿ ಅವ್ರವ್ರ ಮನೆಗೆ ಸೇರ್ಕೊಂಡ್ವಿ. ಬಟ್ ಒಂದು ಸತಿ ಐಸ್ ಕ್ರೀಮ್ ಅಂತ ಹೇಳಿದ ನಂತರ ತಿನ್ನೋ ತನಕ ಸಮಾಧಾನ ಇರಲ್ಲ. ಪ್ರತೀಕ್ ಹಾಗೆ ರೋಹಿತ್ ಜೊತೆ ಐಸ್ ಕ್ರೀಮ್ ಶೇರ್ ಮಾಡಿದ್ವಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿ ಹೋಗಿತ್ತು. ನನ್ನ ದಿನ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮೊಬೈಲಲ್ಲಿ ಹಿಂಗೆ ಅದು ಹಂಗೆ ನಿಲ್ಸ್ಕೊಂಬಂದಿದ್ದ ನೋಡ ಧೈರ್ಯ. ಅಡುಗೆ ಮಾಡ್ತಾರಂತೆ ಸುಪ್ರಿಯಾ. ಅವನ ಅಡಿಗೆ ನೋಡ್ತಾರೆ. ಹೇಳು ರಿಯಾಕ್ಷನ್ ಈಗ ಹೇಳು. ತಿನ್ರಿ ಇಬ್ರು. ವಾವ್, ಮುಖ ಪತ್ತು ಮುಖ ಅಂತೂ ಪತ್ತು ಮುಖ ನೋಡಲ್ಲಿ. ಅಯ್ಯೋ ಯಾಕಂದ್ರು ತಿನ್ನು. ಸಕ್ಕರೆ ಬೇಕಂತ ಒಬ್ಬನಿಗೆ ಅಷ್ಟು ಖುಷಿ ತೆಗೆದುಕೊಟ್ಟೆ ನಿಮಗೆ ಚಾಕ್ಲೇಟ್ ಮಾಡ್ಕೋಬೇಕು. ಖುಷಿಲ್ ತಗೊಂಡ್ರ ನಮ್ಮ ಜೀವನದಲ್ಲಿ ಎಷ್ಟು ಓದಿದ್ ನೀವು? ನಾನು BSc B.Ed. ಎಂತ ಮಾಡೋಕೆ ಪಾತ್ರೆ ತಿಕ್ಲಿಕ್ಕೆ. ಆಮೇಲೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಏನೇನೋ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೆ ಯಾವುದಕ್ಕೂ ಯೂಸ್ ಎಲ್ಲಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ರಲ್ಲೇ
ಬಾಂಡೆ ತಿಕ್ಕೋದ್ರಲ್ಲಿ ನಾನು PhD ಮಾಡಿದ್ದೆ. ಇದೇ ರೀತಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸಾರ್ಟೆಡ್.